ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪೆಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಹೋದ ತಿಂಗಳೇ ಜಮಾ ಆಗಬೇಕಿತ್ತು. ಆದರೆ ಕೆಲವು ಕಾರಣಗಳಿಂದ ಸರ್ಕಾರದ ಸಮಸ್ಯೆಯಿಂದಾಗಿ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬಿಡುಗಡೆ ಆಗಲಿಲ್ಲ ಸರ್ಕಾರದ ಕಡೆಯಿಂದ. ಸರಿ, 17ನೇ ಕಂತಿನ ಹಣ ಈ ತಿಂಗಳಾದರೂ ಫಸ್ಟ್ ವೀಕ್ ಬಿಡುಗಡೆ ಆಗ್ಬೋದು ಅಂತ ಎಲ್ಲ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಾ ಕಾಯ್ತಾ ಕೂತಿದ್ರು. ಆದರೂ ಕೂಡ ಆಗಲಿಲ್ಲ. ಇನ್ನೇನು ಸೆಕೆಂಡ್ ವೀಕು ಮುಗಿಯೋ ಟೈಮು ಈ ವೀಕೆ ಆದರೂ ಆಗುತ್ತೆ ಅಂತ ಎಲ್ಲ ಗೃಹಲಕ್ಷ್ಮಿಯರು ವೆಯ್ಟ್ ಮಾಡ್ತಿದ್ರು. ಮತ್ತು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ಗಳು ಹಾಕ್ತಿದ್ರಿ, ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ ಸರ್, ಹಾಗೆ 18ನೇ ಕಂತು ಯಾವಾಗ ಬಿಡುಗಡೆ ಆಗುತ್ತೆ, ಮಾಹಿತಿನ ಕೊಡಿ, ಯಾವಾಗ ಬಿಡುಗಡೆ ಆಗ್ಬೋದು ಅಂತ. ಫ್ರೆಂಡ್ಸ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನ ಕುರಿತು 17ನೇ ಕಂತು ಮತ್ತು 18ನೇ ಕಂತು 2 ಕಂತುಗಳ ಕುರಿತು ಅಧಿಕಾರಿಗಳ ಜೊತೆ ಒಂದು ಸಭೆನ ನಡೆಸಿದ್ರು ಮೊನ್ನೆ. ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಕೊನೆಗೆ ಯಾವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮಾಡೋಕ್ಕೆ ದಿನಾಂಕನ ಬಿಡುಗಡೆ ಮಾಡಿದ್ದಾರೆ, ಯಾವಾಗ ಹಣ ಬಿಡುಗಡೆ ಆಗ್ತಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ, ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ನನಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಸ್ಟಾರ್ಟಿಂಗಿಂದ ಎಂಡಿಂದಾಗೂ ಕೊನೆ ತನಕ ನೋಡಿ. ಮತ್ತು ವಿಡಿಯೋಗೊಂದು ಜಸ್ಟ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನ ಹಣ ಹಾಗೆ 17ನೇ ಕಂತಿನ ಹಣ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿದರು ಎಲ್ಲ ಜಿಲ್ಲೆಯ ಅಧಿಕಾರಿಗಳ ಜೊತೆ. ನೆಕ್ಸ್ಟು ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಹಾಗೆ 18ನೇ ಕಂತು ಯಾವಾಗ ಬಿಡುಗಡೆ ಆಗ್ತಿದೆ, ಯಾವಾಗ ದಿನಾಂಕನ ಕೊಟ್ಟಿದ್ದಾರೆ ಅಂತ ನೋಡಿದಾಗ ಫ್ರೆಂಡ್ಸ್, ಮಾರ್ಚ್ 15 ಅಂದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಮತ್ತು 18ನೇ ಕಂತು ಎರಡೂ ಒಟ್ಟಿಗೆ 4,000 ಹಣನ ಜಮಾ ಮಾಡಬೇಕು ಅಂತ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ. ಫ್ರೆಂಡ್ಸ್, ಇವತ್ತು ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು 2,000 ಪ್ಲಸ್ 18ನೇ ಕಂತು 2,000 ಪ್ಲಸ್ 2,000 4,000 ಒಟ್ಟಿಗೆ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಜಮಾ ಆಗ್ತಾಯಿದೆ. ಇದು ನನ್ನೇ ಸಭೆಯಲ್ಲಿ ಪ್ರಸ್ತಾಪನೆ ಆಗಿ ಒಂದು ತೀರ್ಮಾನನ ತಗೊಂಡು ಇವತ್ತು ಬಿಡುಗಡೆ ಮಾಡ್ತಾಯಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. 11 ಗಂಟೆ ನಂತರ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೂ 4,000 ಜಮಾ ಆಗ್ತಾಯಿದೆ. ಇದೊಂದು ಗುಡ್ ನ್ಯೂಸ್, ಈ ಸುದ್ದಿ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮಿಯರಿಗೂ. ನೀವು ಇವತ್ತು 11 ಗಂಟೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಹಣ ಜಮಾ ಆಗಿರುತ್ತೆ. ಇನ್ ಕೇಸ್ ಆಗಿಲ್ಲ ಅಂದರೆ ಇವತ್ತು ಅಥವಾ ನಾಳೆ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು ಮತ್ತು 18ನೇ ಕಂತು ಜಮಾ ಆಗೇ ಆಗುತ್ತೆ. ಫ್ರೆಂಡ್ಸ್, ಇವತ್ತಾಗಿಲ್ಲ ಅಂದರೆ ನಾಳೆ ಒಂದಿನ ವೆಯ್ಟ್ ಮಾಡಿ, ಇವತ್ತಾಗಲಿಲ್ಲ ಅಂದರೂ ನಾಳಿದ್ದು ಭಾನುವಾರ ಆಗೇ ಆಗುತ್ತೆ 100ಕ್ಕೆ 100%. ಯಾಕಂದರೆ ಎಲ್ರಿಗೂ ಒಟ್ಟಿಗೆ ಜಮಾ ಮಾಡೋಕ್ಕಾಗಲ್ಲ. ಜಿಲ್ಲೆಯಲ್ಲಿ ಎಷ್ಟು ಗೃಹಲಕ್ಷ್ಮಿಯರು ಇದ್ದಾರೆ ಅವರಿಗೆಲ್ಲ ಒಟ್ಟಿಗೆ ಜಮಾ ಮಾಡೋಕ್ಕಾಗಲ್ಲ. ಸ್ವಲ್ಪ ಮಹಿಳೆಯರಿಗೆ ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ಪು ಜಮಾ ಮಾಡ್ತಾರೆ. ಆದ್ದರಿಂದ ನೀವು ಇವತ್ತಾಗಲಿಲ್ಲ ಅಂದರೆ ಏನಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಾಳೆ ಒಂದಿನ ವೆಯ್ಟ್ ಮಾಡಿ, ನಾಳೆ ಖಂಡಿತ 100% ಎಲ್ರಿಗೂ ಜಮಾ ಆಗುತ್ತೆ. ಇವತ್ತು ಬಿಡುಗಡೆ ಆಗಿದೆ. ಮತ್ತು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತು 18ನೇ ಕಂತು ಪಡ್ಕೊಂಡಿದ್ದಾರೆ ದಯವಿಟ್ಟು ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಹಾಕಿ ಮತ್ತು ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.